ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಇದು ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ, ಓಕೆನಾ. ಇಂಗ್ಲೀಷಲ್ಲೇನು ಇರೋದಿಲ್ಲ, ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ. ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು. ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚೂಡಿದಾರ್ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು. 10 ಸಾರಿ ವೀಡಿಯೋ ನೋಡೋದಕ್ಕಿಂತ ಒಂದು ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು, ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು. ಬ್ಲೌಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ ಆಗಿರ್ಬೋದು, ಅಷ್ಟು ಕ್ಲಿಯರಾಗಿರುತ್ತೆ. ವೀಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸ್ದೇ ಇರ್ಬೋದು, ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ಬಿಡ್ತು, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ, ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು, ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ, ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು, ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ, ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ, ಅದರದ್ದು ಇಮೇಜು, ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ಪ್ರೈಸ್ ಎಷ್ಟು, ಆಫರಲ್ಲಿ ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು, ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ, ಈಗ ಫಸ್ಟ್ ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಫೋನ್ಪೇ ಮತ್ತು ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು 9108108635. ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು. ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ 800 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಚೂಡಿದಾರ್ ಟಾಪ್ದು 700 ರೂಪಾಯಿ ಆಗುತ್ತೆ. ಎರಡು ಸೇರಿ 1500 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಆಫರಲ್ಲಿ ನಾನು ನಿಮಗೆ 1000 ರೂಪಾಯಿಗೆ ಕೊಡ್ತಾಯಿದ್ದೀನಿ. 500 ರೂಪಾಯಿ ಡಿಸ್ಕೌಂಟ್ ಮಾಡಿ 1000 ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ 2 ನೋಟ್ಸ್ನ 1000 ರೂಪಾಯಿ ಕೊಡ್ತಾಯಿದ್ದೀನಿ. ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ. ನಾನು ತಕ್ಷಣವೇ ನಿಮಗೆ PDF ಫೈಲ್ ಕಳಿಸ್ಕೊಡ್ತೀನಿ, ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು. ಈಗ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದರೆ ಅವರು ಜೆರಾಕ್ಸ್ ತೆಗೆದು ಕೊಡ್ತಾರೆ. ನೀವು ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು. ಒನ್ ಟೈಮ್ ಪರ್ಚೇಸ್ ಮಾಡಿ, ಲೈಫ್ ಟೈಮ್ ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ, ಅವ್ರಿಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡೋಕ್ಕೆ ಹೇಳಿ. ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಫಸ್ಟ್ ಕಳಿಸ್ಕೊಡಿ, ವಾಟ್ಸಪ್ ನಂಬರ್ಗೆ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ, ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ನ ಕಳಿಸ್ಕೊಡ್ತೀನಿ. ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ದೀರಾ. ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ. ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರಾ. ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದೆ, ಒಂದು ಸಾರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಇದರಲ್ಲಿ ಮೋಸ ಅಂತೂ ಏನೂ ಇಲ್ಲ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈಗ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದೀರೋ ಈಗಲಿಂದನೇ ನೀವು ಅಮೌಂಟ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು. ನೆನಪಿನಲ್ಲಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ. ಈ ವಿಡಿಯೋದಲ್ಲಿ ಸ್ಲೀವ್ ಹಾರ್ಮೋಲ್ ಹತ್ರ ನಮಗೆ ರಿಂಕಲ್ಸ್ ಬರ್ತಾ ಇರುತ್ತೆ. ಸ್ಲೀವ್ ಬ್ಲೌಸ್ ಹಾಕ್ಕೊಂಡಾಗ ಗೊತ್ತಾಗುತ್ತೆ. ಹಾರ್ಮೋಲ್ನಲ್ಲಿ ಮತ್ತು ಸ್ಲೀವ್ಸ್ನಲ್ಲೇ ಬರ್ತಾ ಇರುತ್ತೆ ರಿಂಕಲ್ಸ್. ಎಂಟರ್ ಬ್ಲೌಸ್ನಲ್ಲಿ ಬಾಡಿ ಪೀಸ್ನಲ್ಲಿ ಕೆಲವು ಟೈಮ್ ಕರೆಕ್ಟ್ ಇರುತ್ತೆ, ಸ್ಲೀವ್ಸ್ನಲ್ಲಿ ಮಾತ್ರನೇ ರಿಂಕಲ್ಸ್ ಬರ್ತಾ ಇರುತ್ತೆ.
ನಿಮಗೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಗಮನಿಸಿ. ಈ ರೀತಿ ರಿಂಕಲ್ಸ್ ಬರುತ್ತೆ. ಓಕೆನಾ? ಈ ರೀತಿ ರಿಂಕಲ್ಸ್ ಬರಬಾರ್ದು ಅಂದರೆ ಸ್ಲೀವ್ಸು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲ್ ಕೆಲವು ಪಾಯಿಂಟ್ಸ್ನ ತಿಳಿಸ್ಕೊಡ್ತೀನಿ, 3 ಇಂಪಾರ್ಟೆಂಟ್ ಪಾಯಿಂಟ್ಸು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಇನ್ನಷ್ಟು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ. ಓಕೆನಾ? ಫಸ್ಟು ನಾವು ಯಾವುದೇ ಸ್ಲೀವ್ಸ್ನ ಕಟ್ ಮಾಡಲಿ, ಯಾವುದೇ ಪ್ಯಾಟ್ರನ್ ಆಗಿರ್ಬೋದು, ಓಕೆ, ನಾರ್ಮಲ್ ಸ್ಲೀವ್ಸ್ ಆಗಿರ್ಬೋದು, ಇಲ್ಲ ವೆಸ್ಟ್ರನ್ ಪ್ಯಾಟ್ರನ್ ಟೈಪ್ ಆಗಿರ್ಬೋದು. ನಮಗೆ ಇಂಪಾರ್ಟೆಂಟು ಸ್ಲೀವ್ಸ್ನಲ್ಲಿ ಸ್ಲೀವ್ಸ್ದು ಹಾರ್ಮೋಲ್ ಡೌನಿಂಗು ಮತ್ತು ಸ್ಲೀವ್ಸ್ದು ಹಾರ್ಮೋಲ್ ಶೇಪು, ಈ ಎರಡು ತುಂಬ ಪರ್ಫೆಕ್ಟಾಗಿ ನಾವು ಕಟಿಂಗ್ ಮಾಡಬೇಕಾಗುತ್ತೆ. ಥರ್ಡ್ ಒನ್ ಇದೆ, ಅದು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟು ನಾವು ಲೈನಿಂಗು 4 ಫೋಲ್ಡ್ನ ಮಾಡ್ಕೊಳ್ತೀವಿ ಯಾವುದೇ ಸ್ಲೀವ್ಸ್ನ ಕಟ್ ಮಾಡಬೇಕಾದ್ರೂ. ಸ್ಲೀವ್ಸ್ ಫೋಲ್ಡಿಂಗ್ ಮಾಡ್ಕೊಂಡ ನಂತರ ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಲೈನಿಂಗ್ನ ಈ ರೀತಿ ನೋಡಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟು ಈ ರೀತಿ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು. ನಂತರ ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಲೈನಿಂಗು ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಓಕೆ, ಫಸ್ಟು ಸ್ಲೀವ್ ಲೆಂತು, ಈಗ ಉದಾಹರಣೆಗೆ ಇದೊಂದು ಸ್ಲೀವು 5 ಇಂಚ್ ಲೆಂತ್ ಇದೆ ಅಂದ್ಕೊಳ್ಳಿ. ಒಂದು ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ ಸೇರಿಸ್ಕೊಂಡು 5.5 ಇಂಚ್ಗೆ ಸ್ಲೀವ್ ಲೆಂತ್ಗೆ ಮಾರ್ಕ್ ಮಾಡ್ತೀವಿ. ರೈಟ್. ನೆಕ್ಸ್ಟು ಸ್ಲೀವ್ ಲೂಸು. ಓಕೆನಾ? ಈಗ ಇಂಪಾರ್ಟೆಂಟ್ ಏನು ಅಂದರೆ ನಮಗೆ ಸ್ಲೀವ್ದು ಹಾರ್ಮೋಲ್ ಡೌನಿಂಗು. ಈಗ ನಮಗೆ ಅಳತೆ ಬ್ಲೌಸ್ ಕೊಟ್ಟರು ಅಂದ್ಕೊಳ್ಳಿ. ಓಕೆನಾ? ಫಸ್ಟ್ ಅಳತೆ ಬ್ಲೌಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಳತೆ ಬ್ಲೌಸ್ ಕೊಟ್ಟರು, ಅಳತೆ ಬ್ಲೌಸಲ್ಲಿ ಕರೆಕ್ಟ್ ಇದೆ ನಮಗೆ. ಲೆಂತ್ ಸ್ಲೀವ್ ಆಗಿರ್ಬೋದು, ಇಲ್ಲ ಹಾಫ್ ಸ್ಲೀವ್ ಆಗಿರ್ಬೋದು, ಎಲ್ಬೋ ಸ್ಲೀವ್ ಆಗಿರ್ಬೋದು, ಯಾವುದೇ ಸ್ಲೀವ್ ಆಗಿರಲಿ. ಓಕೆನಾ? ಈ ಪಾಯಿಂಟ್ಸ್ ಮಾತ್ರನೇ ನೆನಪಿನಲ್ಲಿ ಇಟ್ಕೊಳ್ಳಿ. ನಾನೀಗ ಹಾಫ್ ಸ್ಲೀವ್ಸ್ನ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಬರೀ ಹಾಫ್ ಸ್ಲೀವ್ಸ್ಗೊಂದೇ ಈ ಪಾಯಿಂಟ್ಸ್ ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಬೇಡಿ. ಹಾಫ್ ಸ್ಲೀವ್ಸು ಮತ್ತು ಎಲ್ಬೋ ಸ್ಲೀವ್ಸು 3/4 ಫುಲ್ ಲೆಂತ್, ಇಲ್ಲ ವೆಸ್ಟರ್ನ್ ಪ್ಯಾಟ್ರನ್ ಆಗಿರ್ಬೋದು, ಯಾವುದೇ ಟೈಪ್ ಆಫ್ ಸ್ಲೀವ್ಸ್ ಇರಲಿ, ಈ ಪಾಯಿಂಟ್ಸ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ನಾನು ನಿಮಗೆ ಉದಾಹರಣೆಗೆ ಹಾಫ್ ಸ್ಲೀವ್ಸ್ನಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಈಗ ಮೇಜರಾಗಿ ಫಸ್ಟು ಅಳತೆ ಬ್ಲೌಸ್ ಕೊಟ್ಟಾಗ ಅಳತೆ ಬ್ಲೌಸ್ನಲ್ಲಿ ರಿಂಕಲ್ಸ್ ಇಲ್ಲ ಪರ್ಫೆಕ್ಟ್ ಇದೆ ಅಂದರೆ ಅಳತೆ ಬ್ಲೌಸ್ನಲ್ಲಿ ಹಾರ್ಮೋಲ್ ಡೌನಿಂಗು ಕರೆಕ್ಟಾಗಿ ನಾವು ಅದು ಅಳತೆ ಬ್ಲೌಸು ಸುಕ್ಕಿರಬಾರ್ದು. ಸುಕ್ಕಿದ್ರೆ ಒಂದು ವೇಳೆ ಸ್ಲೀವ್ಸ್ನ ಐರನ್ ಮಾಡಿಕೊಂಡು ಇದ್ರ ಮೇಲೆ ನೀಟಾಗಿ ಹಾಕ್ಕೊಂಡು ನಾವು ಹಾರ್ಮೋಲ್ ಮಾರ್ಕಿಂಗ್ ಏನಿದೆಯೋ ಹಾರ್ಮೋಲ್ ಡೌನಿಂಗು ಮತ್ತು ಹಾರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಎಕ್ಸಾಕ್ಟಾಗಿ ಪಾಯಿಂಟ್ ಸಿಗುತ್ತೆ. ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಬೋದು. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಅಳತೆ ಬ್ಲೌಸಲ್ಲೇ ರಿಂಕಲ್ಸ್ ಇದ್ದಾಗ ಏನಾಗುತ್ತೆ, ನಮ್ಗೆ ಅದನ್ನು ಅಳತೆ ಬ್ಲೌಸ್ನಲ್ಲಿರುವಂಥ ಮೆಜರ್ಮೆಂಟ್ಸ್ನ ಇಟ್ಟು ಕಟ್ ಮಾಡೋದಕ್ಕಾಗೋದಿಲ್ಲ. ಆ ಟೈಮಲ್ಲಿ ಸ್ಲೀವ್ ಲೆಂತು ಮತ್ತು ಸ್ಲೀವ್ ಲೂಸು ಅಳತೆ ಬ್ಲೌಸಲ್ಲಿರುವಂಥದ್ದು ತಗೊಳ್ಬೇಕು. ಮತ್ತು ಅವ್ರದ್ದು ಏನಾದರೂ ಸಾಧ್ಯವಾದರೆ ಬಾಡಿ ಮೆಜರ್ಮೆಂಟ್ಸ್ ಏನಾದರೂ ನಿಮ್ಮ ಹತ್ರ ಇತ್ತು ಅಂದರೆ ಓಕೆ, ಇಲ್ಲ ಅಂದರೆ ನೀವು ಬಾಡಿ ಮೆಜರ್ಮೆಂಟ್ಸ್ ಆದರೂ ತೊಗೊಳ್ಬೇಕಾಗುತ್ತೆ. ಬರೀ ಚೆಸ್ಟ್ ಮೆಜರ್ಮೆಂಟ್ ಒಂದು ತೊಗೊಂಡ್ರೂ ಸಾಕು. ಓಕೆ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. ಆ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಾಗ ಅದು ಎಷ್ಟಿರುತ್ತೋ ಅದರಲ್ಲಿ 10ನೇ ಭಾಗಕ್ಕೆ ನಾವು ಈ ಸ್ಲೀವ್ ಹಾರ್ಮೋಲ್ ಡೌನಿಂಗ್ನ ತೊಗೊಳ್ಬೇಕಾಗುತ್ತೆ. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ. ಓಕೆನಾ? ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ, ನಾವು ಈಗ ಇದು ಒಂದು 36 ಇಂಚ್ ಇತ್ತು ಅಂದ್ಕೊಳ್ಳಿ, ಒಂದು 10ನೇ ಭಾಗಕ್ಕೆ ಅಂದರೆ 3.5 ಇಂಚ್ವರೆಗೂ ನಾವು ಹಾರ್ಮೋಲ್ ಡೌನಿಂಗ್ನ ತೊಗೊಳ್ಬೋದು. ಓಕೆ, ಅದೇ 30 ಇಂಚ್ ಇತ್ತು ಅಂದ್ಕೊಳ್ಳಿ 3 ಇಂಚು, 32 ಇಂಚ್ ಇತ್ತು ಅಂದ್ಕೊಳ್ಳಿ 3.25, 34, 35 ಇದ್ದರೆ ಒಂದು 3.5, ಒಂದು ಪಾಯಿಂಟ್ ಹೆಚ್ಚು ಕಡಿಮೆ. ಓಕೆನಾ? 38 ಇತ್ತು ಅಂದರೆ 3.25, 40 ಇಂಚು ಚೆಸ್ಟ್ ಇತ್ತು ಅಂದರೆ 4 ಇಂಚು. ಈ ರೀತಿ ಸಿಂಪಲ್ ಫಾರ್ಮುಲಾ ಇದು. ನಾವು ಅಂದಾಜು ಮೇಲೆ ಮಾರ್ಕ್ ಮಾಡಿ ಕಟ್ ಮಾಡಬಾರ್ದು. ಓಕೆ, ಈ ರೀತಿ ಸ್ವಲ್ಪ ನಾವು ಅಂದಾಜು ಮೇಲೆ ಮಾರ್ಕ್ ಮಾಡೋದಕ್ಕೂ ಫಾರ್ಮುಲಾ ಪ್ರಕಾರ ಮಾರ್ಕ್ ಮಾಡೋದಕ್ಕೂ ಸ್ವಲ್ಪನೇ ಡಿಫ್ರೆನ್ಸ್ ಇರುತ್ತೆ. ಬಟ್ ಅದು ಕಂಪ್ಲೀಟ್ ಬ್ಲೌಸ್ ರೆಡಿ ಆದಾಗ ಆಲ್ಟ್ರೇಷನ್ ಅನ್ನೋದು ನಾವು ಫಾರ್ಮುಲಾ ಪ್ರಕಾರ ಕಟ್ ಮಾಡಿರೋ ಬ್ಲೌಸ್ಗೂ ಅಂದಾಜು ಪ್ರಕಾರ ಕಟ್ ಮಾಡಿರೋ ಬ್ಲೌಸ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಓಕೆನಾ? ಇದನ್ನು ಗಮನದಲ್ಲಿಟ್ಕೊಳ್ಳಿ. ಸ್ವಲ್ಪ ವ್ಯತ್ಯಾಸ ಇರುತ್ತೆ ಫಾರ್ಮುಲಾಗೂ ನಾರ್ಮಲಾಗಿ ಕಟ್ ಮಾಡೋದಕ್ಕೂ, ಫಾರ್ಮುಲ್ ಪ್ರಕಾರ ಕಟ್ ಮಾಡೋದಕ್ಕೂ ನಮಗೆ ಸ್ವಲ್ಪದ್ರಲ್ಲೇ ಮಿಸ್ಟೇಕ್ ಆಗ್ತಾ ಇರುತ್ತೆ. ಅದು ಹೊಸದಾಗಿ ಕಲಿಯೋರ್ಗಾದರೆ, ಈಗ ನಮಗಂತೂ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ನಾವು ಅಂದಾಜು ಮೇಲೆ ಕಟ್ ಮಾಡಿದರೂ ಒಂದು ಐಡಿಯಾ ಇರುತ್ತೆ. ಅದೇ ಹೊಸದಾಗಿ ಕಲಿಯೋರ್ಗಾದರೆ ಫಾರ್ಮುಲಾ ಪ್ರಕಾರ ನೀವು ಕಟ್ ಮಾಡೋದು ಕಲ್ತ್ಕೊಂಡ್ರು ನೀವು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರೂ ಅಡ್ಜಸ್ಟ್ ಆಗುತ್ತೆ. ಓಕೆ, ಈ ರೀತಿ ನಾವು ಫಸ್ಟ್ ಒನ್ ಏನು ಹಾರ್ಮೋಲ್ ಡೌನಿಂಗ್ನ ಪರ್ಫೆಕ್ಟಾಗಿ ತೊಗೊಳ್ಬೇಕು. ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಳ್ತೀವಿ. ಈ ಹಾರ್ಮೋಲ್ ರೌಂಡಿಂಗ್ ಬಗ್ಗೆ ನಾನೊಂದು ಸಪ್ರೇಟ್ ವೀಡಿಯೋನೇ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಹಾರ್ಮೋಲ್ ರೌಂಡಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಸ್ಲೀವ್ಸ್ನಲ್ಲಿ. ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಈ ಹಾರ್ಮೋಲ್ ಶೇಪ್. ಈ ಹಾರ್ಮೋಲ್ ಶೇಪು
ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ಸಪ್ರೇಟ್ ವೀಡಿಯೋ ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು. ಇನ್ನೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಆ ವಿಡಿಯೋ ಇದೆ, ನೀವು ಒಂದು ಸಾರಿ ಸರ್ಚ್ ಮಾಡಿ, ಇಲ್ಲಾಂದರೆ ಚಾನಲ್ ಓಪನ್ ಮಾಡಿ, ನಿಮ್ಗೆ ಅದರಲ್ಲಿ ವಿಡಿಯೋ ಸೆಕ್ಷನ್ನಲ್ಲಿ ಈ ಹಾರ್ಮೋಲ್ ಶೇಪ್ ಸ್ಲೀವ್ಸ್ನಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಹೊಸ್ದಾಗಿ ಕಲಿಬೇಕಾದ್ರೆ ಅಂತೂ ಬರೋದಿಲ್ಲ. ನೀವು ಈ ರೀತಿ ಮಾರ್ಕರ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾನೇ ಇರಿ. ಲೈನಿಂಗ್ ಒಂದು ಮೀಟ್ರು ಇಲ್ಲ 2 ಮೀಟ್ರ್ ಲೈನಿಂಗ್ ತೊಗೊಂಡು ಬರೀ ಸ್ಲೀವ್ ಕಟ್ ಮಾಡೋದು, ಸ್ಲೀವ್ಸು ಹಾರ್ಮಲ್ ಶೇಪ್ ಮಾರ್ಕ್ ಮಾಡೋದನ್ನೇ ನೀವು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಸ್ವಲ್ಪ ಬ್ಲೌಸಸ್ ಸ್ವಲ್ಪ ನೀವು ಲೈನಿಂಗ್ ವೇಸ್ಟ್ ಆಗುತ್ತಷ್ಟೇ. ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಈಸಿಯಾಗಿ ಈಗ ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ಅದೇ ರೀತಿ ನೀವು ಮಾರ್ಕ್ ಮಾಡೋ ರೀತಿ ಕಲ್ತ್ಕೊಳ್ತೀರ. ಓಕೆನಾ? 1-2 ಸರಿಗಂತೂ ಬರೋದಿಲ್ಲ, ಮತ್ತು ಡಿಸಪಾಯಿಂಟ್ ಆಗಬೇಡಿ. ಈ ರೀತಿ ಹಾರ್ಮಲ್ ಶೇಪು ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಹಾರ್ಮಲ್ ಶೇಪು ಪರ್ಫೆಕ್ಟ್ ಇರಬೇಕು. ನಮಗೆ ಈ ಹಾರ್ಮಲ್ ಡೌನಿಂಗು ಕರೆಕ್ಟ್ ಇರಬೇಕು. ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಡಿಮೆನೇ ಇರಬಾರ್ದು. ನಿಮಗೆ ತಮ್ಮನೆಲ್ಲ ಆಲ್ರೆಡಿ ತೋರಿಸಿದ್ದೀನಲ್ವ, ತುಂಬ ಕಡಿಮೆ ಇದ್ರೂ ಹಾರ್ಮಲ್ ಶೇಪ್ ಅನ್ನೋದು ಪರ್ಫೆಕ್ಟ್ ಇರೋದಿಲ್ಲ. ತುಂಬ ಜಾಸ್ತಿ ಇದ್ರೂ ಹಾರ್ಮಲ್ ಶೇಪ್ ಅನ್ನೋದು ತುಂಬ ಡೌನ್ ಆಗುತ್ತೆ, ಕಡಿಮೆ ಇದ್ದರೆ ತುಂಬ ಮೇಲೆ ಇರುತ್ತೆ. ಕರೆಕ್ಟ್ ಪೊಸಿಷನಲ್ಲಿದ್ದರೆ ಹಾರ್ಮಲ್ ಶೇಪ್ ಅನ್ನೋದು ಕರೆಕ್ಟಾಗಿರುತ್ತೆ. ಈ 2 ಪಾಯಿಂಟ್ಸು ಕಟಿಂಗ್ನಲ್ಲಿ ತುಂಬ ಇಂಪಾರ್ಟೆಂಟು. ನಾವು ಸ್ಲೀವ್ಸ್ ಕಟಿಂಗ್ ಮಾಡಬೇಕಾದ್ರೆ ಹಾರ್ಮಲ್ ಡೌನಿಂಗು, ಹಾರ್ಮಲ್ ಶೇಪು ಸ್ಲೀವ್ಸ್ದು, ಈ 2 ಪಾಯಿಂಟ್ಸು ನೀವು ನೆನಪಿನಲ್ಲಿ ಇಟ್ಕೊಂಡು ಸ್ಲೀವ್ಸ್ನ ಕಟ್ ಮಾಡಿ ಪರ್ಫೆಕ್ಟಾಗಿ ರಿಂಕಲ್ಸ್ ಇಲ್ದೇ ಸ್ಲೀವ್ಸು ಕೂತ್ಕೊಳ್ಳುತ್ತೆ ನೀಟಾಗಿ ಪರ್ಫೆಕ್ಟಾಗಿ. ನೆಕ್ಸ್ಟ್ ಇನ್ನೊಂದು 3rd ಪಾಯಿಂಟ್ ಏನು ಅಂದರೆ ಸ್ಟಿಚಿಂಗಲ್ಲಿರುತ್ತೆ. ಈಗ ನಾವು ಸ್ಲೀವ್ಸ್ನ ಕಟ್ ಮಾಡ್ತೀವಲ್ವ, ಓಕೆನಾ? ಸ್ಲೀವ್ ಕಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿ ಕಟ್ ಮಾಡಿರ್ತೀವಿ. ಸ್ವಲ್ಪ ಏನಾದರೂ ಲೈನಿಂಗಲ್ಲಿ ಹೆಚ್ಚು ಕಡಿಮೆ ಇದ್ದರೂ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡಿರ್ತೀವಿ. ಓಕೆನಾ? ಈ ರೀತಿ ಫ್ರಂಟ್ ಮತ್ತು ಬ್ಯಾಕು ಹಾರ್ಮಲ್ ಶೇಪು ನೋಡಿಕೊಂಡು ತುಂಬ ನೀಟಾಗಿ ನಾವು ಹುಷಾರಾಗಿ ಕಟ್ ಮಾಡಿರ್ತೀವಿ ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ. ಈ ಸ್ಲೀವ್ಸ್ನಲ್ಲಿ ಹಾರ್ಮಲ್ ಶೇಪ್ ನಾವು ಏನು ಕಟ್ ಮಾಡಿದ್ದೀವೋ ಇದು ಪರ್ಫೆಕ್ಟಾಗಿ ಬ್ಲೌಸ್ನಲ್ಲಿ ಕೂತ್ಕೊಳ್ಬೇಕು ಅಂದರೆ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ನಾಚ್ ಟು ನಾಚ್, ಚೆಸ್ಟಿಂದ ಸೆಂಟ್ರ್ ಪಾಯಿಂಟ್ ಶೋಲ್ಡ್ರ್ವರೆಗೂ ಬ್ಯಾಕ್ ಸೈಡ್ ಪಾರ್ಟದ್ದು ಕರೆಕ್ಟಾಗಿ ಕೂತ್ಕೊಳ್ಬೇಕು, ಫ್ರಂಟ್ ಸೈಡ್ ಪಾರ್ಟ್ದು ಕರೆಕ್ಟಾಗಿ ಕೂತ್ಕೊಳ್ಬೇಕು. ಸಾಮಾನ್ಯವಾಗಿ ಹೊಸದಾಗಿ ಕಲಿಯೋರಿಗೆ ಪ್ರತಿಯೊಬ್ಬರಿಗೂ ಇದೇ ತೊಂದರೆ ಇರೋದು. ಬ್ಯಾಕ್ ಸೈಡ್ ಆದರೂ ಪರ್ಫೆಕ್ಟ್ ಕೂತಿರುತ್ತೆ, ಇಲ್ಲ ಫ್ರಂಟ್ ಸೈಡ್ ಆದರೂ ಪರ್ಫೆಕ್ಟಾಗಿ ಕೂತಿರುತ್ತೆ. ನಾಚ್ ಟು ನಾಚು ಎರಡೂ ಪರ್ಫೆಕ್ಟಾಗಿ ಕೂರೋದಿಲ್ಲ. ಅದು ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು. ನಾವೆಷ್ಟೇ ಪರ್ಫೆಕ್ಟಾಗಿ ಸ್ಲೀವ್ಸ್ನ ಕಟ್ ಮಾಡಿದ್ರು ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ನಾಚಿಂದ ನಾವು ಅಟ್ಯಾಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಸೆಂಟ್ರ್ ಪಾಯಿಂಟ್ವರೆಗೂ ಸ್ವಲ್ಪನೇ 1 ಇಂಚಿಗೆ ಸ್ಟಿಚ್ ಮಾಡಿ ಚೆಕ್ ಮಾಡಿಕೊಂಡು ಸ್ವಲ್ಪ ಬಾಡಿ ಪೀಸ್ ಎಕ್ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಓಕೆನಾ, ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡೇ ನಾವು ಸ್ಟಿಚಿಂಗ್ ಮಾಡಬೇಕು. ನಾನು ಈಗ ಸ್ಟಿಚಿಂಗ್ ಮಾಡಿದ್ರು ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡೇ ಸ್ಟಿಚಿಂಗ್ ಮಾಡೋದು. ಇಲ್ಲ ಸುಮ್ಮನೆ ಹಾಗೆ ಅದ್ರ ಮೇಲಿಟ್ಟು ಸುಮ್ಮನೆ ಹೊಲಿಗೆ ಹಾಕ್ತೀವಿ ಅಂದರೆ ಅದು ಕೂತ್ಕೊಳ್ಳೋದಿಲ್ಲ, ಪರ್ಫೆಕ್ಟಾಗಿ ಬರೋದಿಲ್ಲ. ಅಡ್ಜಸ್ಟ್ಮೆಂಟಿಂಗ್ ಅಂತೂ ಕಂಪಲ್ಸರಿ ಮಾಡಬೇಕು. ಸ್ವಲ್ಪನೇ ಸ್ಟಿಚಿಂಗ್ ಮಾಡ್ತಾ ನೋಡಿಕೊಂಡು ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ನ ಮ್ಯಾಚ್ ಮಾಡಬೇಕು. ಅದು ನಾಚ್ ಟು ನಾಚು ಮತ್ತು ಶೋಲ್ಡರ್ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ ಏನಿದೆ ಅದನ್ನು ಪರ್ಫೆಕ್ಟಾಗಿ ನಾವು ಸ್ಟಿಚ್ ಮಾಡಿದ್ದೀವಿ ಅಂದರೆ ಈಗೇನು ಕಟ್ ಮಾಡಿರ್ತೀವೋ ಫ್ರಂಟ್ ಮತ್ತು ಬ್ಯಾಕ್ ಹಾರ್ಮಲ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಆಗ ಸ್ಲೀವ್ಸ್ನಲ್ಲಿ ರಿಂಕಲ್ಸ್ ಅನ್ನೋದು ಸಾಮಾನ್ಯವಾಗಿ ಸಾಧ್ಯವಾದಷ್ಟು ಅವಾಯ್ಡ್ ಆಗುತ್ತೆ. ಓಕೆನಾ? ಇಷ್ಟು ಈ ಪಾಯಿಂಟ್ಸ್ 3 ಪಾಯಿಂಟ್ಸು. ಫಸ್ಟು ಹಾರ್ಮಲ್ ಡೌನಿಂಗು, ನೆಕ್ಸ್ಟು ಹಾರ್ಮಲ್ ಶೇಪು. ಈ ಹಾರ್ಮಲ್ ಶೇಪ್ ಏನು ನಾವು ಕಟ್ ಮಾಡಿರ್ತೀವೋ ಅದ್ರ ಪ್ರಕಾರನೇ ಸ್ಟಿಚಿಂಗಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು. ಈ 3 ಪಾಯಿಂಟ್ಸನ್ನು ನೀವು ಫಾಲೋ ಮಾಡಿ ನಿಮಗೆ 100ಕ್ಕೆ 70-80% ಅಷ್ಟು ಸ್ಲೀವ್ಸ್ನಲ್ಲಿ ಬರುವಂಥ ಹಾರ್ಮಲ್ ರಿಂಕಲ್ಸ್ ಏನಿದೆ ಅದು ಅವಾಯ್ಡ್ ಆಗುತ್ತೆ. ಇನ್ನಷ್ಟು ಪಾಯಿಂಟ್ಸು ನಾನು ಮುಂದೆ ಬರುವಂಥ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ವೀಡಿಯೋಸ್ನ ರೆಗ್ಯುಲರಾಗಿ ವಾಚ್ ಮಾಡ್ತಾಯಿರಿ. ಹಾಗೆ ಈ ಫಾರ್ಮುಲಾ ಎಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು ನೋಟ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪ್ರತಿಯೊಂದು ಈ ಬರೀ ಸ್ಲೀವ್ಸ್ದೇ ಅಲ್ಲ, ಎಂಟೈರ್ ಬ್ಲೌಸ್ಗೂ ನಾವು ಕಟ್ ಮಾಡಬೇಕು ಯಾವ ರೀತಿ ಫಾರ್ಮುಲಾ ಪ್ರಕಾರ ಅನ್ನೋದು ಆ ನೋಟ್ಸ್ನಲ್ಲಿ ಎಲ್ಲನೂ ಇರುತ್ತೆ. ನೀವು ಸಾಧ್ಯವಾದಷ್ಟು ಬೇಗನೆ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. 1 ಟೈಮ್ ನೀವು ಪರ್ಚೇಸ್ ಮಾಡ್ತೀರಷ್ಟೇ, ನಿಮಗೆ ಲೈಫ್ ಟೈಮ್ ಇರುತ್ತೆ. ಏನಾದರೂ ಡೌಟ್ಸ್ ಬಂದರೆ ನನ್ನ ಫೋನ್ ನಂಬರ್ ಇರುತ್ತೆ, ನಾನು ನಿಮಗೆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ, ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೋದು. ಓಕೆ, ಇಷ್ಟು ಈ ವಿಡಿಯೋದಲ್ಲಿ ಈ ಸ್ಲೀವ್ಸ್ ರಿಂಕಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ, ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.